ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ರಾಯಚೂರು ನಗರದ ರಾಜಕೀಯ ಗದ್ದಲ ಇದೀಗ ಹೊಸ ತಿರುವನ್ನು ತೆಗೆದುಕೊಂಡಿದೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಸೀರುದ್ದೀನ್ ಅವರ ಸ್ಫೋಟಕ ಹೇಳಿಕೆ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಸೋಲಿಗೆ ಯಾರು ಕಾರಣ ಎನ್ನುವ ಪ್ರಶ್ನೆಗೆ ಉತ್ತರ ನೀಡಿದ್ದು ಸಮುದಾಯದಲ್ಲಿ ಭಿನ್ನಾಭಿಪ್ರಾಯ ಉಂಟು ಮಾಡಿದೆ. ರಾಯಚೂರು ನಗರದಲ್ಲಿ ರಾಜಕೀಯ ಚಟುವಟಿಕೆಗಳು ದಿನದಿಂದ ದಿನಕ್ಕೆ ಉಗ್ರವಾಗ್ತಿವೆ. ಮುಸ್ಲಿಂ ಸಮುದಾಯದೊಳಗಿನ ಭಿನ್ನಾಭಿಪ್ರಾಯಗಳು ಈಗ ಬಹಿರಂಗವಾಗ್ತಿವೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಸೀರುದ್ದೀನ್ ಅವರು ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಸೋಲಿಗೆ ಪ್ರಮುಖ ಕಾರಣ NS ಬೋಸರಾಜು ಮತ್ತು ಅವರ ಪುತ್ರ ರವಿ ಬೋಸರಾಜು ಎಂದು ಗಂಭೀರ ಆರೋಪವನ್ನು ಮಾಡಿದರು. ಈ ಹೇಳಿಕೆಗೆ ತೀವ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿತ್ತು. ಮುಸ್ಲಿಂ ಸಮುದಾಯದ ಕೆಲ ಮುಖಂಡರು ಬಸೀರುದ್ದೀನ್ ಅವರ ಆರೋಪಗಳನ್ನು ತಳ್ಳಿ ಹಾಕಿದ್ರು. ಇದು ಸತ್ಯಕ್ಕೆ ದೂರವಾದಂತಹ ಆರೋಪ, ಇದು ರಾಜಕೀಯ ಉದ್ದೇಶದಿಂದ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪಗಳನ್ನು ಮುಸ್ಲಿಂ ಮುಖಂಡರು ಮಾಡಿದ್ರು. ಆದರೆ ಬಸೀರುದ್ದೀನ್ ಈ ಆರೋಪಗಳನ್ನು ಖಂಡಿಸುತ್ತಿದ್ದಾರೆ. ತಮ್ಮ ಹೇಳಿಕೆ ಸತ್ಯ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನಾನು ಹೇಳಿದ್ದು ಸುಳ್ಳಲ್ಲ, ನನ್ನ ಬಳಿ ಸಾಕ್ಷಿಗಳಿವೆ, ಸಮಯ ಬಂದಾಗ ಹೊರ ಹಾಕುತ್ತೇನೆ ಅನ್ನುವಂತಹ ಮಾತುಗಳನ್ನು ಬಸೀರುದ್ದೀನ್ ಹೇಳ್ತಿದ್ದಾರೆ. ದಿನದಂದು ಬಸೀರಣ್ಣವರು ಒಂದು ಹೇಳಿಕೆ ಕೊಟ್ಟಿದ್ದು ರಾಯಚೂರಲ್ಲೇ ಈಗ ಮುಸ್ಲಿಂ ಜನತೆಯಲ್ಲಿ ಅಲ್ಲಲ್ಲೋ ಕಲ್ಲಲಾಗಿದೆ. ಏನಪ್ಪ ಅಂತಂದರೆ ಇವರೊಂದು ನಿಜವಾದ ಹೇಳ್ಯಾರ, ಮತ್ತು ಇವ್ರಿಗೊಂದು ಆಪೋಸಿಟ್ ಒಂದು ಬೇರೆ ಥರ ಒಂದು ಹೇಳ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿದೆ, ವೈಯಕ್ತಿಕವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರ ಹತ್ರನೇ ಕೇಳೋಣ ಅಂತ, ಏನು ಹೇಳ್ಯಾರ ಏನಿಲ್ಲ ಅಂತ ಗೊತ್ತಾಗ್ತದಲ್ಲ ಸರ್. ಏನು ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಈಗ ನನ್ನ ಹೇಳಿಕೆಗೆ ಅವರು ವಿರುದ್ಧವಾಗಿ ಹೇಳಿದರು. ನನ್ನ ಹೇಳಿಕೆ ವಿರುದ್ಧನೇ ಅಲ್ಲ ಅದು. ನಾನು ಹೇಳಿದ್ದು ಯಾರಿಗೆ, ಅದಕ್ಕೆ ಪ್ರತಿ ಉತ್ತರ ಕೊಟ್ಟಿದ್ದು ಯಾರು, ನಾನು ಹೇಳಿದ್ದು ಏನಂತ ಹೇಳಿದ್ದೆ, ಯಾವ ರೀತಿ ಸೋಲನ್ನು ನಾವು ಉಂಟು ಮಾಡಿದ್ದಾರೆ, ನಾವು ಸೋಲ ಆಗಲಿಕ್ಕೆ ಕಾರಣಭೂತರು ಯಾರು, ಯಾವ ರೀತಿ ಆಗಿದೆ, ನಾನು ಭಾಳ ಕಡಿಮೆ ಹೇಳಿದ್ದೀನಿ. ನಾನು ಇದೇ ಹೇಳಿದ್ದೀನಿ, ಇನ್ನು ನೀವು ರಾಯಚೂರು ಜನರ ಮುಂದೆ ಎಲ್ಲ ಪತ್ರಿಕೆ ಮುಖಾಂತರ ಡಿಬೇಟ್ ಮಾಡಿರಿ, ಪ್ರತಿಯೊಂದು ಸತ್ಯ ಸಾಬೀತು ಮಾಡಿಸ್ತೀನಿ ಎಲ್ಲ ಅಂತ ಹೇಳಿದ್ದೆ. ಇವರು ಪಾಪ ಯಾರೋ ಒಬ್ಬರು ಶಾಲಂ ಅವರು ಮತ್ತು ಇನ್ನು ಸಾಜಿದ್ ಸಮೀರ್ ಅವರು, ಅವ್ರ ಬಗ್ಗೆ ನಾನು ಯಾವುದೂ ಹೇಳಿಲ್ಲ. ಅವ್ರು ಯಾಕೆ ಬಂದರು ನಡುವೆ, ನಾನು ಹೇಳಿದ್ದವ್ರನ್ನ ಬರಲಿ ಅಂತ ಹೇಳಿದ್ದೆ. ನೀನು ಕಾಂಗ್ರೆಸ್ ಕಾರ್ಯಕರ್ತ, ನಾನು ಕಾಂಗ್ರೆಸ್ ಕಾರ್ಯಕರ್ತ, ಆದರೆ ನೀನು ಯಾವುದೇ ಒಂದು ಒತ್ತಡಕ್ಕೆ, ಯಾವುದೇ ಒಂದು ಅಂಶಕ್ಕೆ ಬಲಿಯಾಗಿ ನೀನು ನನ್ನ ಮಾತಿಗೆ ಮಾಡೋದಿಲ್ಲ, ನೀವು ಮಾಡ್ತೀರಾ ಇಲ್ಲ ಅಂತ ನಾನು ಹೇಳಿಕೊಟ್ಟಿಲ್ಲ. ನಾವು ಹೇಳಿಕೆ ಕೊಟ್ಟಿದ್ದು ಬೇರೆಯವರಿಗೆ. ನೀವು ಎಲ್ಲರೂ ಸೇರಿಕೊಂಡು ಈ ರೀತಿ ನೀವು ಯಾರನ್ನು ಪೂಜಿಸ್ತೀರೋ ಅವರಿಗೆ ನೈವೇದ್ಯವನ್ನು ಕೊಟ್ಟಿರಿ. ನೈವೇದ್ಯವನ್ನು ಅದು ಹೇಳಿಕೆ ಕೊಟ್ಟು ನೈವೇದ್ಯ ಕೊಟ್ಟು ಸಂತೋಷ ಪಡಿಸ್ತಿದ್ದೀರಿ. ನಿಮ್ಮ ದೇವರಿಗೆ, ನೀವು ನಂಬಿಕೊಂಡಂಥ ದೇವರುಗಳಿಗೆ ನೈವೇದ್ಯವನ್ನು ಕೊಟ್ಟು, ಹೇಳಿಕೆ ಕೊಟ್ಟು ನೈವೇದ್ಯವನ್ನು ಕೊಟ್ಟಿದ್ದಾರೆ, ಹೌದಲ್ಲ, ಸಂತೋಷ ಪಡಲಿಕ್ಕೆ. ಅದಲ್ಲ ಮಾತು. ನಾನು ಯಾವ ರೀತಿಯಾಗಿ ನಮ್ಮ ಅಭ್ಯರ್ಥಿ ಸೋಲಿದ್ದಾನೆ, ಆ ಸೋಲಿಗೆ ಕಾರಣ ಏನು, ಸೋಲಿಸಲಿಕ್ಕೆ ಉದ್ದೇಶಗಳೇನು, ನಾನು ಇವೆಲ್ಲ ಗಮನದಲ್ಲಿಟ್ಟು ಇವೆಲ್ಲ ಆಗಿ ಹೋಗಿವೆಲ್ಲ ನೋಡಿ ನಾನು ಹೇಳಿದ್ದೀನಿ. ನೀವು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನೀವು ಅದನ್ನು ಉತ್ತರ ಕೊಡಲಿಕ್ಕೆ ನೀವು ನೀವು ಅರ್ಹರಲ್ಲ. ನಿಮಗೆ ನಾನು ಹೇಳಿಲ್ಲ, ನೀವು ಖುದ್ದಾಗಿ ನೀವು ಬಂದು ಹೇಳಿದ್ದು ಅದು, ನಾನು ಅದನ್ನು ಖಂಡಿಸ್ತೀನಿ. ಇನ್ನು ಮುಂದೆ ಈ ರೀತಿ ಹೇಳಿದುಕೊಡೋದು, ಈಗಾಗಲೇ ನೀವು ಆಡಿದ್ದು. ಈ ಘಟನೆ ರಾಯಚೂರು ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದ್ದು ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಮತ್ತಷ್ಟು ಗಂಭೀರವಾಗುವಂತಹ ಸಾಧ್ಯತೆ ಇದೆ. ಬಸೀರುದ್ದೀನ್ ಹೇಳಿಕೆ ಸತ್ಯವೇ ಅಥವಾ ಸುಳ್ಳ? ಸಮುದಾಯದ ಮುಖಂಡರ ಪ್ರತಿಕ್ರಿಯೆ ಇದಕ್ಕೆ ಸ್ಪಷ್ಟನೆ ನೀಡುತ್ತದೆ. ಒಟ್ಟಿನಲ್ಲಿ ಈ ಆರೋಪ ಪ್ರತ್ಯಾರೋಪಗಳು ರಾಯಚೂರು ರಾಜಕೀಯವನ್ನ ಮತ್ತಷ್ಟು ಕಾವು ಮಾಡಿದಂತಿದೆ. ಬಸೀರುದ್ದೀನ್ ಹೇಳುತ್ತಿರುವಂತಹ ಸಾಕ್ಷಿಗಳು ಹೊರಬಂದರೆ ಈ ಪ್ರಕರಣ ಇನ್ನಷ್ಟು ತೀವ್ರವಾಗುವಂತಹ ಸಾಧ್ಯತೆ ಇದೆ. ಇದೀಗ ಎಲ್ಲರ ಕಣ್ಣು ಈ ವಿಷಯದ ಮೇಲೆ ನೇರವಾಗಿ ಬಿದ್ದಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.